ಚಾರ್ಟ್ ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಫಸ್ಟು ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೀನಿ. ಬೇಸಿಕಲಿ ನೀವು ನೋಡ್ಬೋದು, ನಿಫ್ಟಿ 16th October ಏನಿ 25,400 ಅಬೌವ್ ಬ್ರೇಕ್ಔಟ್ ಕೊಡ್ತು ವಿತ್ ಕ್ಲಿಯರ್ ಗುಡ್ ವಾಲ್ಯೂಮ್ಸ್ ಕೊಡ್ತು. ಸೊ ಆಬ್ವಿಯಸ್ಲಿ ಡೆಫಿನೆಟ್ಲಿ ಒಂದು ಟ್ರೆಂಡ್ ಈಗ ಬುಲ್ಲಿಶ್ ಆಗಿತ್ತು. ಬಟ್ ಆಮೇಲೆ ಆಲ್ಮೋಸ್ಟ್ ಒಂದು ಲಾಸ್ಟ್ ಫ್ಯೂ ಡೇಸಿಂದ ತುಂಬ ವೊಲಟೈಲ್ ಇತ್ತು. ಯಾವುದೋ ಬ್ರೇಕ್ಔಟ್ಸ್ ಕೂಡ ಫಾಲೋ ಅಪ್ ಬೈಯಿಂಗ್ ಬರ್ತಾ ಇರಲಿಲ್ಲ. ಸೊ ಯಾವಾಗ ಈ ಡಬಲ್ ಟಾಪ್ ಫಾರ್ಮ್ ಆಯಿತು, ಡೆಫಿನೆಟ್ಲಿ ನಾನು ಫಾಲೋ ಅಪ್ ಡೌನ್ ಸೈಡ್ ನೋಡ್ತಾ ಇದ್ದೆ, ಬಟ್ ಫಾಲೋ ಅಪ್ ಡೌನ್ ಸೈಡ್ ಆಗಿಲ್ಲ. ಇಲ್ಲ ನಮಗೇನು ಈ ಶೇಕ್ಔಟ್ ಸಿಕ್ತು, ಇದು ಮೂವಿಂಗ್ ಆವ್ರೇಜ್ ಶೇಕ್ಔಟ್ ಅಂತಾರೆ. ಸೊ ಇಟ್ಸ್ ಡೆಫಿನೆಟ್ಲಿ ವೆರಿ ಗುಡ್ ಫಾರ್ ದಿ ಬುಲ್ಸ್. ಸೊ ನೋಡೋಣ. ಬಟ್ ಆಬ್ವಿಯಸ್ ನಿಫ್ಟಿ ಇಂಡೆಕ್ಸ್ಗೂ ಸ್ಟಾಕ್ಸು ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಯಾವುದೋ ಸ್ಟಾಕ್ಸ್ ಪರ್ಫಾರ್ಮ್ ಮಾಡ್ತಾ ಇಲ್ಲ ಎಕ್ಸೆಪ್ಟ್ PSU ಬ್ಯಾಂಕ್ಸ್ ಇರೋದ್ರಿಂದ ನಾನು ಅಷ್ಟು ಸೂಪರ್ ಬುಲಿಶ್ ಆಗಿಲ್ಲ. ಬಟ್ ಡೆಫಿನೆಟ್ಲಿ ನಾಟ್ ಎ ಮಾರ್ಕೆಟ್ ಫಾರ್ ಅಗ್ರೆಸಿವ್ ಟ್ರೇಡಿಂಗ್ ಅಂತ ಹೇಳ್ಬೋದು. ಸೊ ಈಗ ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಕಂಪ್ಯಾರಿಟಿವ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿದೆ ಬಿಕಾಸ್ ಆಫ್ PSU ಬ್ಯಾಂಕ್ಸ್ ಮತ್ತು ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಪರ್ಫಾರ್ಮ್ ಮಾಡ್ತಿದ್ದು. ಲಾಸ್ಟ್ ಫ್ಯೂ ಡೇಸಿಂದ ಸ್ವಲ್ಪ ಸ್ಲೋ ಆಗಿದೆ ಅಷ್ಟೇ. ಸೊ ಕಂಪ್ಯಾರಿಟಿವ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಗುಡ್ ಅಂತ ಹೇಳ್ಬೋದು. ಪ್ಲಸ್ PSU ಅಂತೂ ಇನ್ನೂ ಎಕ್ಸ್ಟ್ರಾರ್ಡಿನರಿ ಕಂಪೇರ್ ಟು ಅದರ್ ಇಂಡೆಕ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಬ್ಯಾಂಕ್ ನಿಫ್ಟಿ. ಸೊ ನೆಕ್ಸ್ಟು ಮಿಡ್ ಕ್ಯಾಪ್. ಸೊ ಮಿಡ್ ಕ್ಯಾಪ್ಸ್ ಆ್ಯಕ್ಚುಲಿ ನೀವು ನೋಡ್ಬೋದು ಏನಿ ಲಾಂಗ್ ಬೇಸ್ ಬ್ರೇಕ್ಔಟ್ ಇದೆ. ಪ್ರಾಬಲಿ 10th June 25ಇಂದ ಆಬ್ವಿಯಸ್ಲಿ ಇವತ್ತೊಂದು ಫ್ಯೂ ಡೇಸ್ ಬ್ಯಾಕ್ ಶೇಕ್ಔಟ್ ಆಗಿ ಇವತ್ತು ಬ್ರೇಕ್ಔಟ್ ಆಗಿದೆ. ಬಟ್ ನೋಡೋಣ, ಫಾಲೋ ಅಪ್ ಬೈಯಿಂಗ್ ಬರಬೇಕು. ಅನ್ಲೆಸ್ ಫಾಲೋ ಅಪ್ ಬೈಯಿಂಗ್ ಬರೋವರೆಗೂ ನಾವು ಈ ಬ್ರೇಕ್ಔಟ್ನ 100% ಹೇಳೋಕ್ಕಾಗಲ್ಲ, ಬಿಕಾಸ್ ಸ್ಟಾಕ್ಸ್ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅದು. ಸೊ ಅದಕ್ಕೋಸ್ಕರ ಸ್ವಲ್ಪ ಕನ್ಸರ್ನ್ ಆಗಿದೆ ಅಂತ ಹೇಳ್ಬೋದು. ಸೊ ಸ್ಮಾಲ್ ಕ್ಯಾಪ್ ಬಂದು ರಿಲೇಟಿವ್ಲಿ ವೀಕ್ ಇದೆ ಕಂಪೇರ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಥವಾ ಮಿಡ್ ಕ್ಯಾಪ್ ತುಂಬ ವೀಕ್ ಇದೆ. ಸೊ ಡೆಫಿನೆಟ್ಲಿ ಅಟ್ ದಿಸ್ ಮೂಮೆಂಟ್ ಸ್ಮಾಲ್ ಕ್ಯಾಪ್ಸ್ ಅವಾಯ್ಡ್ ಮಾಡೋದೇ ಬೆಸ್ಟು. ಕಂಪ್ಲೀಟಾಗಿ ಲಾರ್ಜ್ ಕ್ಯಾಪ್ಸ್ ಟ್ರೇಡ್ ಮಾಡೋದು ಬೆಸ್ಟು. ಸೊ ಕಮಾಡಿಟೀಸ್ ನೋಡ್ಬೋದು. ಸಿಲ್ವರ್ ಇನ್ಫ್ಯಾಕ್ಟ್ ನಾನು ಬೈಯಿಂಗ್ ಪೊಸಿಷನ್ ತೊಗೊಂಡಿದ್ದೀನಿ 10th November. ಸೊ ಸಿಲ್ವರ್ ಕ್ಲಿಯರ್ ಪ್ರೇಯರ್ ಅಪ್ ಟ್ರೆಂಡ್ ಇದೆ, ಒಳ್ಳೆ ಚೀಟ್ ಏರಿಯಾ ಕೊಟ್ಟಿತ್ತು. ಸೊ ಅದಕ್ಕೋಸ್ಕರ ಎಂಟ್ರಿ ಆದೆ ನಾನು. ಸೊ ನೋಡೋಣ. ಸೊ ಆಸ್ ಆಫ್ ನೋ ಇಟ್ಸ್ ಗೋಯಿಂಗ್ ಗುಡ್ ಅಂತ ಹೇಳ್ಬೋದು ಅಷ್ಟೇ. ಸೊ ಗೋಲ್ಡಲ್ಲಿ ಕೂಡ ಎಂಟ್ರಿ ಇತ್ತು, ಬಟ್ ನಾನು ಗೋಲ್ಡ್ ತೊಗೊಳಕ್ಕೆ ಹೋಗಿಲ್ಲ, ಮಿಸ್ ಮಾಡಿದೆ. ಗ್ಯಾಪ್ ಅಪ್ ಏನಾಗಿತ್ತು ಫ್ಯೂ ಡೇಸ್ ಬ್ಯಾಕ್, ಒಳ್ಳೆ ಎಂಟ್ರಿ ಇತ್ತು, ಬಟ್ ನಾನು ಮಿಸ್ ಮಾಡಿದೆ. ಆ್ಯಕ್ಚುಲಿ ತೊಗೊಂಡಿಲ್ಲ ಬಿಕಾಸ್ ಸಿಲ್ವರ್ ಆ್ಯಡ್ ಮಾಡಿದ್ರಿಂದ ನಾನು ಗೋಲ್ಡ್ ಅವಾಯ್ಡ್ ಮಾಡಿದೆ. ಸೊ ಇಂಡೆಕ್ಸ್ಗೆ ಆಮೇಲೆ ಬರ್ತೀನಿ. ಸೊ ಸ್ಟಾಕ್ಸ್ ವೈಸ್ ನೋಡೋದಾದರೆ ನಾನೇನು MCX ಎಂಟ್ರಿ ಆಗಿದೆ ನಿನ್ನೆ. ಆ್ಯಕ್ಚುಲಿ ನೀವು ನೋಡ್ಬೋದು ಫಾಲೋ ಅಪ್ ಬೈಯಿಂಗ್ ಬಂದಿಲ್ಲ ಆ್ಯಕ್ಚುಲಿ. ಸೊ ಈ ಥರ ಒಂದು ಕಾಮನ್ ಆಗಿಬಿಟ್ಟಿದೆ ಮಾರ್ಕೆಟಲ್ಲಿ. ಈಗ ಸ್ಕ್ವಾಡ್ಸ್ ತುಂಬ ವೋಲಟೈಲ್ ಇದೆ, ಅಷ್ಟು ಈಸಿ ಇಲ್ಲ ಟ್ರೇಡ್ ಮಾಡೋದು ಈ ಮಾರ್ಕೆಟ್. ಎಸ್ಪೆಷಲಿ ಈ ಮಾರ್ಕೆಟಲ್ಲಿ ತುಂಬ ಸ್ಕ್ವಾಡ್ಸ್ ಇದೆ. ಸೊ ಈ ಥರ ಸ್ಕ್ವಾಡ್ಸ್ ಇದ್ದಾಗ ಆಬ್ವಿಯಸ್ಲಿ ಏನೂ ಮಾಡೋಕ್ಕಲ್ಲ, ಸ್ವಲ್ಪ ಪೊಸಿಷನ್ಸ್ ಕಮ್ಮಿ ಮಾಡಬೇಕು, ಅಗ್ರೆಸಿವ್ ಟ್ರೇಡಿಂಗ್ ಮಾಡಬಾರ್ದು. ಸೊ ನಾವು DCB ಬ್ಯಾಂಕ್ ಏನು ನೋಡ್ತಿದ್ದೆ, ಫ್ಯೂ ಡೇಸ್ ಬ್ಯಾಕ್ ಆ್ಯಕ್ಚುಲಿ ಎಂಟ್ರಿ ಕೊಟ್ಟಿದ್ದೆ. ಬಟ್ ಯಾವ ಮತ್ತೆ ಸ್ಕ್ವಾಟ್ ಆಯಿತು ತಿರ್ಗಾ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಹೋಲ್ಡ್ ಮಾಡಬೇಕಾಗಿತ್ತು, ಬಟ್ ನಾನು MCX ಮೂವ್ ಆಗಬೇಕಾಗಿದೆ, ಅದಕ್ಕೋಸ್ಕರ ಎಕ್ಸಿಟ್ ಆದ. ಆಫ್ ಪೊಸಿಷನ್ ಮಾತ್ರ ಇದೆ. SGS ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್ ಬಂತು. ಸೊ ನಾನು ಇನ್ಫ್ಯಾಕ್ಟ್ ನಾನು ತುಂಬ ದಿನದಿಂದ ಕ್ಯಾರಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಪಿರಮಿಡಿಂಗ್ ಮಾಡ್ಕೊಂಡಿದ್ದೀನಿ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ಆ್ಯಸ್ ಆಫ್ ನಾವು ಇಲ್ಲಿ ಏನಿದೆ ನಾನು ಆ್ಯಕ್ಚುಲಿ ಇದು ಫಿಲ್ ಆಗಬಾರ್ದು ಗ್ಯಾಪ್. ನೋಡೋಣ ಇಲ್ಲಿ ಇನ್ ಕೇಸ್ ಇದೇನಿದು ಫಿಲ್ ಆಗಿ ಕ್ಲೋಸಿಂಗಲ್ಲಿ ಅಬ್ಸರ್ವ್ ಮಾಡ್ತೀನಿ. ಇನ್ ಕೇಸ್ ಇದೇನು ವೀಕಲ್ಲಿ ಕ್ಲೋಸ್ ಆಗಿ ಡೆಫಿನೆಟ್ ನಾನು ಎಕ್ಸಿಟ್ ಆಗಿಬಿಡ್ತಾ ಇದ್ದೆ. ಬಟ್ ಅದು ಜಸ್ಟ್ ಶೇಕ್ಔಟ್ ಥರ ಆಗಿ ಅಪ್ಸೈಡ್ ಹೋಗಿದೆ. ಸೊ ನೋಡೋಣ, ಇಲ್ಲಿಂದ ಒಂದು ಅನದರ್ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಫ್ ಎವ್ರಿಥಿಂಗ್ ಗುಡ್ ನೋಡೋಣ. ಸೊ ಕ್ಯಾನ್ ಫಿಮೇಲ್ ಅಷ್ಟೇ, ಇದು ನಂದು ಅಂತ ಒಳ್ಳೆ ಎಂಟ್ರಿ ಏನಲ್ಲ, ಬಿಕಾಸ್ ಇಲ್ಲಿ ಎಂಟ್ರಿ ಆಗಬೇಕಾಯ್ತು. ನಾನು ತುಂಬ ಲೇಟ್ ಆದ ಆ್ಯಕ್ಚುಲಿ, ಇದೆಲ್ಲ ಎಂಟ್ರಿ ಆಗಿದ್ದೀನಿ. ಇನ್ಫ್ಯಾಕ್ಟ್ ಎಲ್ಲೋ ಗ್ಯಾಪ್ ಅಪ್ ಆದಾಗ ಎಂಟ್ರಿ ಆದೆ ನಾನು, ಇಲ್ಲಿ ಎಂಟ್ರಿ ಆದೆ. ಸೊ ಇದು ಕೂಡ ಅಷ್ಟೇ ಜಸ್ಟ್ ಪೀನೆಟ್ ಪೊಸಿಷನ್ ಅಂತ ಹೇಳ್ಬೋದು, ಯಾಕಂದ್ರೆ ಅಂತ ಒಳ್ಳೆ ಎಂಟ್ರಿ ಏನಲ್ಲ. ಬಟ್ ರಿಸಲ್ಟ್ಸ್ ತುಂಬ ಸ್ಟ್ರಾಂಗ್ ಇತ್ತು, ಅದಕ್ಕೆ ಎಂಟ್ರಿ ಆದೆ. PSU ಬ್ಯಾಂಕ್ ಆ್ಯಕ್ಚುಲಿ BSL ನಾನು ಆಲ್ರೆಡಿ ತುಂಬ ದಿನದಿಂದ ಎಂಟ್ರಿ ಆಗಿದ್ದೆ. ನಂದು ಎಂಟ್ರಿ ಪ್ರೈಸ್ ತುಂಬ ಬ್ಯಾಕ್ ಇದೆ ಆ್ಯಕ್ಚುಲಿ, ಸಮ್ವೇರ್ ಒಂದು 82-80 ಎಲ್ಲೆಲ್ಲೋ ಎಂಟ್ರಿ ಇದೆ ನಂದು. ಸೊ ಇದು ಕೂಡ ಟ್ರೈಲಿಂಗ್ ಮಾಡ್ತಾಯಿದ್ದೀನಿ ಮೂವಿಂಗ್ ಆವ್ರೇಜ್ಗೆ. ನೋಡೋಣ. ಸಮನ್ ಕ್ಯಾಪಿಟಲ್ ಒಂದು ಫ್ಯಾಂಟಾಸ್ಟಿಕ್ ಟ್ರೇಡ್ ಇದೆ ನಂದು ಆ್ಯಕ್ಚುಲಿ. ಸೊ ನಾನು ಇಲ್ಲೆಲ್ಲ ಎಂಟ್ರಿ ಆಗಿದೆ, ಅರೌಂಡ್ 164 ಎಂಟ್ರಿ ಆಗಿದೆ. ಪೊಸಿಷನ್ ಸೈಜ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಟ್ರಯಲ್ ಮಾಡ್ತಿದ್ದೆ. ನೋಡೋಣ, ಇನ್ಫ್ಯಾಕ್ಟ್ ನಾನು 21 EMA ಬಿಲೋ ಕ್ಲೋಸ್ ಆದರೆ ನಾನು ಎಕ್ಸಿಟ್ ಆಗ್ತೀನಿ. ಇಲ್ಲಾಂದರೆ ನಾನು 2 to 3 ಡೇಸಲ್ಲಿ ಬೌನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಇಲ್ಲಿ ಡೆಫಿನೆಟ್ಲಿ ಎಕ್ಸಿಟ್ ಆಗ್ತೀನಿ. ಸೊ ಈ ಪ್ಯಾಕ್ ಪ್ರಿಫ್ಯಾಬಲ್ಲಿ ನಂದು ಆ್ಯಕ್ಚುಲಿ ರಿಸಲ್ಟ್ಸಿಂದ ಮುಂಚೆನೇ ಪೊಸಿಷನ್ ಇತ್ತು, ಸ್ವಲ್ಪ ನೋಡ್ಬೋದು ಇಲ್ಲಿ. ಸೊ ಅದು ತುಂಬ ಲೈಟ್ ಪೊಸಿಷನಿಂದ ನಾನು ಅಷ್ಟು
ಮಾಡಿಲ್ಲ. ಬಟ್ ಇಲ್ಲಿ ಈ ಮೂಮೆಂಟ್ ಏನು ಬಂದಿತ್ತು ನಮ್ಗೆ ಆ್ಯಕ್ಚುಲಿ ನಾನು ಆ್ಯಾವ್ರೇಜ್ ಮಾಡಬೇಕಾಯ್ತು, ಇನ್ ಕೇಸ್ ಆ್ಯಡ್ ಮಾಡಬೇಕಾಯ್ತು, ಮಿಸ್ ಮಾಡಿಕೊಂಡೆ. ಇಲ್ಲಿ ಮಾತ್ರ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಅಷ್ಟೇ. ಸೊ ಇನ್ನೂ ಸ್ವಲ್ಪ ಪೊಸಿಷನ್ ಇದೆ, ನೋಡೋಣ. ಬಟ್ ಆ್ಯಸ್ ಆಫ್ ನಾವು ಇದು 20% 10% ಸರ್ಕ್ಯೂಟ್ ಲಿಮಿಟ್ ಆಗ್ತದೆ, ಸ್ವಲ್ಪ ಬೀಳ್ತದೆ. ಇನ್ ಕೇಸ್ ಫೈನ್, ಆ್ಯಸ್ ಲಾಂಗ್ ಇಸ್ ಮೂವಿಂಗ್ ಅವರೇಜ್ ಅಬೋ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ, ನೋಡೋಣ. ಸೊ RBL ಬ್ಯಾಂಕ್ ಅಷ್ಟು ಅನ್ನೋದು ಪ್ರೈವೇಟ್ ಬ್ಯಾಂಕ್ ತುಂಬ ಸ್ಟ್ರಾಂಗ್ ಇತ್ತು ಲಾಸ್ಟ್ ಫ್ಯೂ ವೀಕ್ಸಿಂದ. ಸೊ ಇದು ಇನ್ಫ್ಯಾಕ್ಟ್ ಇದು ಕೂಡ ನಾನು 21 EMA ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಾನು 21 EMA ಕ್ಲಿಯರ್ ಕ್ಲೋಸಿಂಗ್ ಲೆವೆಲ್ ಬ್ರೇಕ್ ಆಯಿತು ಅಂದರೆ ನಾನು ಡೆಫಿನೆಟ್ಲಿ ಪೊಸಿಷನ್ಸ್ ಕವರ್ ಮಾಡ್ಕೊತೀನಿ. ಬಿಕಾಸ್ ನಾನು ತುಂಬ ಲಾಂಗ್ ಬ್ಯಾಕಿಂದ ಹೋಲ್ಡ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ಇಲ್ಲಿಂದ ಹೋಲ್ಡ್ ಮಾಡ್ತೀನಿ, ಅಕ್ಟೋಬರಿಂದ ಹೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಇದು ಬಿಟ್ಟು ಏನು ಸ್ಟ್ರಾಂಗ್ ಸೆಟಪ್ಸ್ ಇದೆ ಅಂತ ನೋಡೋದಾದರೆ ಥೈರೋಕೇರ್ನ ನಾನು ಕ್ಲಿಯರ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸಮ್ವೇರ್ ಈ ಲೆವೆಲ್ಸಲ್ಲಿ ನಾನು ಅಬೋವ್ 1414 ಲೆವೆಲ್ಸ್ ಏನಾದ್ರು ನಾಳೆ ಕ್ಲಿಯರಾಗಿ ಬ್ರೇಕ್ ಆಯಿತು ಅಂದರೆ ನಾನು ಡೆಫಿನೆಟ್ಲಿ ಪೊಸಿಷನ್ ತೊಗೊತೀನಿ. ಬಟ್ ಅಗೇನ್ ನಾನು ತುಂಬ ಲೈಟ್ ಪೊಸಿಷನ್ ತೊಗೊತೀನಿ. ನಾನು ರೀಸೆಂಟ್ ಟ್ರೇಡ್ಸ್ ವರ್ಕ್ ಆಗ್ತಲ್ಲ, M6ಅಲ್ಲಿ ನೋಡ್ಬೋದು, ಅದು ವಿಂಟೇಜ್ ಕಾಫಿಯಲ್ಲಿ ನೋಡ್ಬೋದು. ಇನ್ಫ್ಯಾಕ್ಟ್ ವಿಂಟೇಜ್ ಕಾಫಿ ನಾನು ಬ್ಯಾಡ್ ಎಕ್ಸಿಟ್ ಅನ್ಕೊಂಡಿದ್ದೀನಿ, ಬಿಕಾಸ್ ನಾನು ಇಲ್ಲಿ ಎಕ್ಸಿಟ್ ಅದೇ. ಇನ್ಫ್ಯಾಕ್ಟ್ ನಾನು ಸ್ಟಾಪ್ ಲಾಸ್ ಇಲ್ಲಿತ್ತು. ಸೊ ಏನು ಇದು ಕೂಡ ಬ್ಯಾಡ್ ಟ್ರೇಡ್ ಅಂತ ಹೇಳ್ಬೋದು. ಮತ್ತು ಬ್ಯಾಂಕೋದಲ್ಲೂ ಅಷ್ಟೇ ರಿಸಲ್ಟ್ಸ್ ಇತ್ತು ಇವತ್ತು, ಅದಕ್ಕೆ ನಾನು ಎಕ್ಸಿಟ್ ಆಗಿಬಿಟ್ಟೆ. ನಂಗೆ ರಿಸಲ್ಟ್ಸ್ನ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಇದು ಕೂಡ ನೋಡ್ಬೋದು ನೀವೇನಿದು ಬ್ರೇಕ್ಔಟ್ ಆಗಿ ಹಿಂಗೆ ಫಾಲೋಅಪ್ ಬಂದಿಲ್ಲ ಅಂದರೆ ದಟ್ಸ್ ನಾಟ್ ಎ ಗುಡ್ ಸೈನ್ ಅಂತ ನನ್ನ ಪ್ರಕಾರ. ಸೊ ಅದಕ್ಕೆ ನಾನು ಥೈರೋಕೇರ್ ಪೊಸಿಷನ್ ಆ್ಯಡ್ ಮಾಡೋಕೆ ನೋಡ್ತೀನಿ. ಇನ್ ಕೇಸ್ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿತ್ತು ನಾಳೆ ಮಾತ್ರ ಎಂಟ್ರಿ ಆಗಲ್ಲ. ಸೊ ಅದು ಬಿಟ್ಟು ನಂಗೆ ಯಾವುದೋ ಒಳ್ಳೆ ಸೆಟಪ್ ಸಿಗ್ತಾ ಇಲ್ಲ, ಐ ಮೀನ್ ಬೇಸ್ ಇರೋ ಸೆಟಪ್ ಸಿಗ್ತಾ ಇಲ್ಲ. ಸೊ ಇದು ಅರ್ನಿಂಗ್ಸ್ ಇರೋದ್ರಿಂದ ನಾನು ವ್ಯಾರಕ್ ಇಂಜಿನಲ್ಲಿ ಎಂಟ್ರಿ ಆಗಲ್ಲ ಆಬ್ವಿಯಸ್ಲಿ. ಸೊ ಇದು ಬಿಟ್ಟು ಇಂಡೆಕ್ಸ್ ನೋಡೋದಾದ್ರೆ ನಾನು ಅಟ್ ಪ್ರೆಸೆಂಟ್ ಈಗ ಆಟೋ ಇಂಡೆಕ್ಸ್ ಫಾಲೋ ಬೈ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದು ಬಿಟ್ಟು ನನಗೆ PSU ಬ್ಯಾಂಕ್ಸ್ ತುಂಬ ಸ್ಟ್ರಾಂಗ್ ಇದೆ. ಬಟ್ ಅದು ಬಿಟ್ಟು ಇವತ್ತೇನು ನೀವು ರ್ಯಾಲಿ ನೋಡಿದ್ದೀರ ಡೆಫಿನೆಟ್ ಆಗಿ ಅದು ಹೈಟಿಂದ ಹೇಳ್ಬೋದು, ಯಾವುದೇ ಥರ ಸ್ಟ್ರಾಂಗ್ ಸೆಕ್ಟರ್ಸಿಂದ ಬಂದಿಲ್ಲ ರ್ಯಾಲಿ. ಸೊ ಅದರಿಂದ ಅಂಥ ಓವರ್ ಬುಲ್ಲಿಶ್ ಆಗುತ್ತಾರೆ ಏನಿಲ್ಲ. ತುಂಬ ಆ್ಯಕ್ಚುಲಿ ಸ್ಟಾಕ್ಸ್ ತುಂಬ ಸ್ಕ್ವಾಟ್ಸ್ ಆಗ್ತಿರೋದ್ರಿಂದ ತುಂಬ ಓವರ್ಟೈಲಿಟಿ ಇದೆ, ಅಷ್ಟು ಈಸಿ ಇಲ್ಲ ಟ್ರೇಡ್ ಮಾಡೋಕ್ಕೆ ಮಾರ್ಕೆಟಲ್ಲಿ ಅಟ್ ಪ್ರೆಸೆಂಟ್.